ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಶಕ್ತಿದಾಯಕವಾದ ಒಂದು ಎಲೆಯನ್ನು ನಿಮ್ಮ ಅಡುಗೆ ಮನೆಯಲ್ಲಿ ಇಟ್ಟರೆ ಸಾಕು. ಅಡುಗೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಅಲಕ್ಷ್ಮಿ ಇರ್ತಾಳೆ. ಅಲಕ್ಷ್ಮಿ ಇರೋದ್ರಿಂದನೇ ನಮಗೆ ಯಾವಾಗಲೂ ಜಗಳ, ಕಿರಿಕಿರಿ, ದುಡ್ಡು ಕಾಸು ಕೂಡಿಡೋದಕ್ಕಾಗೋದಿಲ್ಲ. ಇನ್ನಷ್ಟು ಕಷ್ಟಗಳು ಬರುತ್ತೆ. ಮಕ್ಕಳಿಗೆ ಫೀಸ್ ಕಟ್ಟಬೇಕು ಅಂದರೂ ಕಷ್ಟ, ಹಾಗೂ ಹೆಲ್ತ್ಗೆ ಏನಾದರೂ ನೋಡಿಸ್ಕೊಳ್ಬೇಕು ಅಂದರೂ ಕೈಗೂಡ್ತಾ ಇರೋದಿಲ್ಲ. ಹೊಸ ಬಟ್ಟೆಗಳು ತಗೊಳ್ಬೇಕು ಅಂದರು, ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂದರು, ಪ್ರತಿ ಒಂದು ಚಿಕ್ಕ ಸಂತೋಷವನ್ನು ಕೂಡ ನಾವು ಸೆಲೆಬ್ರೇಷನ್ ಮಾಡೋದಕ್ಕಾಗೋದಿಲ್ಲ. ಯಾವಾಗಲೂ ಜಗಳ ಆಗ್ತಾ ಇರುತ್ತೆ, ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರುತ್ತೆ, ಮನೆಯಲ್ಲಿ ಯಾವಾಗಲೂ ಕಣ್ಣೀರಾಗ್ತಾ ಇರ್ತೀವಿ. ಎಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಟ್ಟರು ಅದು ಸಾಧ್ಯ ಆಗೋದಿಲ್ಲ. ಯಾಕೆ ನಮ್ಮ ಕೈಯಲ್ಲಿ ಏನೂ ಆಗ್ತಾಯಿಲ್ಲ, ನಮ್ಮ ಕೈಯಲ್ಲಿ ನಾವು ಯಾವುದೇ ಒಂದು ಪಡ್ಕೊಳ್ಬೇಕು ಅಂದರೂ ಕೂಡ ಎಷ್ಟೋ ಕಳ್ಕೊಂಡು ಬಿಟ್ಟಿದ್ದೀವಿ ಅನ್ನುವಂಥ ಮನಸ್ಸಿಗೆ ತುಂಬ ಘಾಸಿ ಪಟ್ಕೊಂಡಿದ್ದರೆ ತಪ್ಪದೆ ಶುಕ್ರವಾರ ರಾತ್ರಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಶುಕ್ರವಾರಕ್ಕೆ ಲಕ್ಷ್ಮೀದೇವಿಗೆ ತುಂಬ ಹತ್ತಿರವಾದಂಥ ದಿನ ಸ್ನೇಹಿತರೆ. ಲಕ್ಷ್ಮೀದೇವಿ ಬಂದು ಬರೀ ಸಂಪತ್ತನ್ನು ಕೊಡ್ತಾಳೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬಾರ್ದು. ಸಂಪತ್ತಿನ ಜೊತೆ ನಮಗೆ ಆರೋಗ್ಯ, ಐಶ್ವರ್ಯ ಹಾಗೂ ಮನಸ್ಸಿಗೆ ನೆಮ್ಮದಿ, ನಾವು ಯಾವಾಗಲೂ ಅಷ್ಟೇ ತುಂಬ ಸಂತೋಷವಾಗಿ ಇರುವಂತೆ ಅಭಿವೃದ್ಧಿಯನ್ನು ತಂದುಕೊಡುತ್ತೆ. ಅದರ ಜೊತೆ ನೆಮ್ಮದಿಯನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ ಈ ಪರಿಹಾರ. ಹೌದು, ಈ ಒಂದು ಪರಿಹಾರ ನಮ್ಮ ಮನೆಯಲ್ಲಿ ಇರುವಂಥ 108 ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಇದರಲ್ಲಿ ಬಳಸುವಂಥ ವಸ್ತುಗಳು ಕೂಡ ಅಷ್ಟೊಂದು ಶಕ್ತಿದಾಯಕವಾಗಿರೋದ್ರಿಂದ ಷಷ್ಠಿ ಕೂಡಿ ಬಂದಿದೆ. ಶುಕ್ರವಾರ ರಾತ್ರಿ ಈ ಪರಿಹಾರವನ್ನು ಮಾಡಿಕೊಳ್ಳಿ. ಯಾವಾಗಲೂ ಅಷ್ಟೇ ನಮ್ಮ ಮನೆಯಲ್ಲಿ ಯಾಕೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಬೇಕು, ನಮ್ಮ ಮನೆಯಲ್ಲೇ ಯಾಕೆ ಕಷ್ಟಗಳು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಇರುತ್ತೆ. ಕಷ್ಟಗಳು ಯಾವ ರೀತಿ ಬರುತ್ತೆ, ನಾವು ಕರೆಕ್ಟಾಗಿ ದುಡಿತಾ ಇದ್ದೀವಿ, ಯಾರಿಗೂ ಏನೂ ಮೋಸ ಮಾಡ್ತಾ ಇಲ್ಲ, ಆದರೂ ನಮ್ಮ ಮನೆಯಲ್ಲೇ ನಮಗೆ 108 ವಿಘ್ನಗಳು, 108 ಕಷ್ಟಗಳು ಯಾವ ರೀತಿ ಬಗೆಹರಿಸ್ಕೊಳ್ಬೇಕೋ ಗೊತ್ತಾಗ್ತಾ ಇಲ್ಲ. ಎಲ್ಲದಕ್ಕೂ ಒಂದೊಂದು ಪರಿಹಾರ ಅನ್ನುವಂಥದ್ದು ಇದೆ. ಅದನ್ನು ಮಾಡುವಂಥ ಮನಸ್ಸು ನಮಗಿರಬೇಕು ಅಷ್ಟೇ. ವೀಳ್ಯದೆಲೆ ಒಂದನ್ನು ತಗೊಳ್ಳಿ. ಯಾವಾಗಲೂ ಅಷ್ಟೇ ಯಾವುದಕ್ಕೆ ಆಗಲಿ ವೀಳ್ಯದೆಲೆ ಅನ್ನುವಂಥದ್ದು ಪ್ರಥಮವಾಗಿ ಬಳಸ್ತೀವಿ. ಇದು ಮುಖ್ಯವಾಗಿ ನಮಗೆ ಇರುವಂಥ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ವೀಳ್ಯದೆಲೆ ಯಾವಾಗಲೂ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಬಳಸ್ತೀವಿ ಜಾಸ್ತಿ. ಒಂದು ಚೆನ್ನಾಗಿರುವಂಥ ವೀಳ್ಯದೆಲೆಯನ್ನು ತಗೊಳ್ಳಿ ಸ್ನೇಹಿತರೆ. ಈ ವೀಳ್ಯದೆಲೆ ಅನ್ನುವಂಥದ್ದು ಎಷ್ಟೋ ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ನಮ್ಮ ಮನೆಯಲ್ಲಿ ಕಳ್ತನ ಆಗಿದ್ದರೂ ಕೂಡ ತೋರಿಸ್ಕೊಡುತ್ತೆ. ಅಷ್ಟೊಂದು ಶಕ್ತಿ ಇರುವಂಥ ಈ ವೀಳ್ಯದೆಲೆ ಅನ್ನುವಂಥದ್ದು ಪರಿಹಾರಗಳಲ್ಲಿ ಬಳಸ್ತೀವಿ ನೋಡಿ, ಆಗ ಕಷ್ಟಗಳನ್ನು ಬೇಗ ಬಗೆಹರಿಸುತ್ತೆ. ಒಂದು ಇಡಿಯಷ್ಟು ಕಲ್ಲುಪ್ಪನ್ನು ತಗೊಳ್ಳಿ, ಅಂದರೆ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟನ್ನು ತಗೊಳ್ಳಿ, ಜಾಸ್ತಿ ತಗೊಳ್ಳೋದಕ್ಕೆ ಹೋಗಬೇಡಿ. ಇದನ್ನು ಚೆಲ್ಲಬಾರ್ದು. ನಾವು ರಾತ್ರಿ ಮಾಡೋದರಿಂದ ಪರಿಹಾರ, ಶುಕ್ರವಾರ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರ ಕಷ್ಟಗಳನ್ನು ಕರಗಿಸ್ಬಿಡುತ್ತೆ. ಸಾಕಷ್ಟು ನಾವು ನಮ್ಮ ಮನೆಯಲ್ಲಿ ನಷ್ಟವನ್ನು ನೋಡಿದ್ದೀವಿ, ದುಡ್ಡು ಕಾಸಿನಿಂದ ತುಂಬ ತೊಂದರೆ ಪಡ್ತಾ ಇದ್ದೀವಿ, ಅದು ಇಲ್ಲದೆ ಅನ್ನುವಂಥವರು ಕಲ್ಲುಪ್ಪಿನ ಪರಿಹಾರವನ್ನು ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಕೊಂಡ್ಬಿಡಿ, ಬೇಗ ನಮಗೆ ಕೈಗೂಡುತ್ತೆ. ಲವಂಗಗಳನ್ನು ತಗೊಳ್ಬೇಕು. ಮೊಗ್ಗಿರುವಂಥ ಲವಂಗ ನಮಗೆ ಪರಿಹಾರ ಶಾಸ್ತ್ರಗಳಲ್ಲೇ ನಿಂತಿರುವ ಕೆಲಸಗಳು. ನಮಗೆ ದುಡ್ಡು ಬರೋದಿದೆ, ಸಂಬಳ ಬರಬೇಕು, ಆಡಿಸ್ತಾ ಇದ್ದಾರೆ, ಅಥವಾ ನಮಗೆ ಇನ್ಯಾವುದೋ ಕಡೆಯಿಂದ ನಾವೊಂದು ಚೀಟಿ ಹಾಕಿದ್ವಿ, ಗೋಲ್ಡ್ ಚೀಟಿ ಹಾಕಿದ್ವಿ, ಅಥವಾ ದುಡ್ಡಿನ ಚೀಟಿ ಹಾಕಿದ್ವಿ, ಅದು ಕೊಡ್ತಾ ಇಲ್ಲ, ಸಾಲ ಕೊಟ್ಟಿದ್ದೀವಿ ವಾಪಸ್ ಬರ್ತಾ ಇಲ್ಲ, ಈ ಥರ ನಾವು ಒಂದು ನಮ್ಮದೇ ಆದಂಥ ಪ್ರಾಪರ್ಟಿಯನ್ನು ಸೇಲ್ಗಿಟ್ಟಿದ್ದೀವಿ, ಅದು ಯಾಕೋ ಕೈಗೂಡ್ತಾ ಇಲ್ಲ, ಈ ಥರ 108 ಕೆಲಸಗಳಿರುತ್ತೆ. ಅದರಲ್ಲಿ ಪ್ರತಿ ಸಾರಿ ವಿಘ್ನಗಳು ಬರ್ತಾ ಇರುತ್ತೆ. ಅವುಗಳನ್ನು ನಾವು ಆ ವಿಘ್ನಗಳನ್ನು ದೂರ ಮಾಡೋದಕ್ಕೆ ಲವಂಗ ಸಹಾಯ ಮಾಡುತ್ತೆ. ಮೊಗ್ಗಿರುವಂಥ ಲವಂಗಗಳು ಸ್ನೇಹಿತರೆ, ಅದನ್ನು ತಗೊಳ್ಳಿ. ಕಾಳು ಮೆಣಸು ಎಷ್ಟೋ ಜನಕ್ಕೆ ಶತ್ರುಗಳು ಎಲ್ಲಿಂದನೋ ಉಟ್ಕೊಳ್ಳೋದಿಲ್ಲ. ನಮ್ಮ ಹತ್ತಿರದವರೇ ಆಗಿರ್ತಾರೆ, ನಮಗೆ ಬೇಕಾಗಿರುವಂಥವರೇ ಆಗಿರ್ತಾರೆ, ನಮ್ಮ
ನಮ್ಮ ಏಳಿಗೆಯನ್ನು ಸಹಿಸ್ಕೊಳ್ಳೋದಿಲ್ಲ, ನಮ್ಮ ಅಭಿವೃದ್ಧಿಯನ್ನು ಅರಗಿಸ್ಕೊಳ್ಳೋದಿಲ್ಲ. ಅಷ್ಟೊಂದು ಅಸೂಯೆ ಪಟ್ಕೊಂಡಿರ್ತಾರೆ. ಅವುಗಳನ್ನು ಹೋಗಲಾಡಿಸೋದಕ್ಕೆ ಈ ಕಾಳುಮೆಣಸು ತುಂಬ ಸೂಕ್ತವಾಗಿರುತ್ತೆ, ಸಹಾಯಕ್ಕೆ ಬರುತ್ತೆ. ಶತ್ರುಗಳನ್ನು ನಾಶ ಮಾಡುವಂಥ ಶಕ್ತಿ ಕಾಳುಮೆಣಸಿಗೆ ಇದೆ. ಅದಕ್ಕೆ ಇದನ್ನು ಕೂಡ ನಾವು ಸ್ವಲ್ಪ ತಗೊಳ್ಬೇಕು ಸ್ನೇಹಿತರೆ. ಶತ್ರುಗಳು ಅಂದರೆ ಕೆಲಸದ ಹತ್ತಿರ ಇರಬಹುದು, ಮನೆಯ ಸುತ್ತಮುತ್ತ ಇರಬಹುದು, ನಮಗೆ ಗೊತ್ತಿರುವಂಥ ಯಾರೇ ಆಗಿರಬಹುದು, ನಮ್ಮ ಬಿಸ್ನೆಸ್ಸಲ್ಲಾಗಿರಬಹುದು. ಈ ಥರ ಪ್ರತಿಯೊಂದು ಕಡೆಯೂ ನಮಗೆ ತುಂಬ ಅಡೆತಡೆಗಳು ಬರ್ತಾನೆ ಇರುತ್ತೆ. ಅವರ ಕಣ್ಣು ದೃಷ್ಟಿಯಿಂದ, ಅವರ ಆಲೋಚನೆಗಳಿಂದ, ಹಾಗೂ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ತುಂಬ ಆದಾಗ ಮನೆಯಲ್ಲಿ ಹೆಣ್ಣುಮಕ್ಕಳು ಕೂಡ ಅಳ್ತಾ ಇರ್ತಾರೆ. ಅಂದರೆ ಈ ಥರ ಕಷ್ಟ ಇದೆ, ನಮಗೆ ಯಾವುದಪ್ಪ ದಾರಿ ಅಂತಂದ್ಬಿಟ್ಟು ಅದನ್ನು ಹೋಗಲಾಡಿಸೋದಕ್ಕೆ ಮುಖ್ಯವಾಗಿ ಬಳಸುವಂಥ ವಸ್ತುಗಳು ಇದಾಗಿದೆ. ಇವುಗಳನ್ನು ನೀವು ನೀಟಾಗಿ ತಗೊಂಡಿದ್ದೆ ಒಂದು ಎಲೆನಲ್ಲಿಟ್ಟು, ವೀಳ್ಯದೆಲೆಯಲ್ಲಿ ಇದನ್ನು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಸ್ನೇಹಿತರೆ, ಅಡುಗೆ ಮನೆಯಲ್ಲಿ ರಾತ್ರಿ ನಾವು ಅಡುಗೆ ಮಾಡಿ ಎಲ್ಲರೂ ತಿಂದು ಸ್ವಚ್ಛ ಮಾಡಿ ಮಲಗುವ ಸಮಯಕ್ಕೆ ಮಾಡಿಕೊಳ್ಳುವಂಥದ್ದು. ಪ್ರಕೃತಿಯಲ್ಲಿ ತುಂಬ ನಿಶಬ್ದವಾಗಿ ಇರುತ್ತೆ. ಯೂನಿವರ್ಸು ಹಾಗೆ ಅಗಾಧವಾದಂಥ ಶಕ್ತಿ ಅನ್ನುವಂಥದ್ದು, ಕಾಣದೇ ಇರುವಂಥ ಶಕ್ತಿಗಳು ತುಂಬ ಇರುತ್ತೆ. ಈ ಸಮಯದಲ್ಲಿ ಮಾಡುವಂಥ ಸಂಕಲ್ಪಗಳು, ಪರಿಹಾರಗಳು ನಮ್ಮ ಕೈ ಹಿಡಿಯುತ್ತೆ. ಇದನ್ನು ಹೇಳ್ಕೊಳ್ತಾ ನೀವು ನೀಟಾಗಿ ನಿಮ್ಮ ಅಡುಗೆ ಮನೆಯಲ್ಲಿ ಇಡಿ. ಯಾಕಂದರೆ ಆ ಜಾಗದಲ್ಲೇ ಜಾಸ್ತಿ ಹೆಣ್ಮಕ್ಳು ಸಮಯವನ್ನು ಕಳೆಯುವಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ನಾವು ಪ್ರೀತಿಯಿಂದ ಅಡುಗೆಯನ್ನು ಮಾಡಿ ಇಡುವಂಥದ್ದು. ಅದಕ್ಕೆ ಆ ಜಾಗದಲ್ಲಿ ಕೂಡ ನಾವು ಕೆಲವೊಂದು ಬಾರಿ ನಿರ್ಲಕ್ಷ್ಯದಿಂದ ಕ್ಲೀನ್ ಮಾಡ್ಕೊಂಡಿರೋದಿಲ್ಲ. ಆ ಜಾಗದಲ್ಲಿ ಅಲಕ್ಷ್ಮಿ ತುಂಬಿಕೊಂಡಿರ್ತಾಳೆ. ಆದ ಕಾರಣ ಇಷ್ಟೆಲ್ಲವೂ ಕೂಡ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟಗಳು ಅಂತ ಕೂಡಿ ಬಂದಾಗ ಪ್ರತಿಯೊಂದಕ್ಕೂ ಕೂಡ ನಾವು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯನ್ನು ತಂದುಕೊಂಡಿರ್ತೀವಿ. ಈ ಪರಿಹಾರ ಮಾಡಿದಾಗ ನಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಕಷ್ಟ, ಕಠಿಣ ಕಷ್ಟ ಇದ್ದರೂ ಕೂಡ ಬೇಗ ಪರಿಹಾರ ಸಿಗುತ್ತೆ. ಈ ಪರಿಹಾರವನ್ನು ನಂಬಿ ನೀವು ಮಾಡಿಕೊಳ್ಳಿ. ರಾತ್ರಿ ಪೂರ್ತಿ ಇದರಲ್ಲಿ ಹಾಕಿರುವಂಥ ಒಂದೊಂದು ವಸ್ತುವು ಕೂಡ ತನ್ನ ಕೆಲಸವನ್ನು ಮಾಡುತ್ತೆ. ಮಾರನೆಯ ದಿನ ಇದನ್ನು ಕ್ಲೀನಾಗಿ ಒಂದು ಕವರ್ಗೆ ಹಾಕ್ಕೊಂಡ್ಬಿಡಿ. ಹಾಕ್ಕೊಂಡಿದ್ದೆ ತಗೊಂಡೋಗಿ ಎಲ್ಲಾದರೂ ತುಳಿದೇ ಇರುವ ಜಾಗದಲ್ಲಿ ಹಾಕ್ಬಿಟ್ಟು ನೀಟಾಗಿ ಬಂದು, ಇನ್ನು ನಾವು ಮನೆಯನ್ನು ಒರೆಸ್ಕೊಳ್ತೀವಿ ನೋಡಿ, ಆ ಥರ ಒರೆಸ್ಕೊಂಡಿದ್ದೆ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕಿ ಅರಿಶಿಣ ಹಾಕಿಬಿಟ್ಟು, ಸ್ವಲ್ಪ ಕರ್ಪೂರ ಇದ್ದರೆ ಹಾಕ್ಬಿಟ್ಟು ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಕೊಳ್ಳಿ. ನೋಡಿ ಆಗುವಂಥ ಬದಲಾವಣೆಗಳು, ನೀವೇನು ಕಷ್ಟಪಡ್ತಾ ಇದ್ದೀರೋ ಅದು ರಿಪೀಟ್ ಆಗದೆ ಮತ್ತೆ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ಮನೆಯಲ್ಲಿ ನೆಲೆಸುತ್ತೆ. ನಿಮ್ಮ ಇಷ್ಟಾರ್ಥಗಳು ಬೇಗ ನೆರವೇರಿಸಿಕೊಡುತ್ತೆ. ಇಷ್ಟೇ ಸುಲಭವಾಗಿ. ಒಳ್ಳೆಯದಾಗಲಿ.